ರೀತಿ ಮಸಾಲೆ ದೋಸೆ, ಪ್ಲೇನ್ ದೋಸೆ, ಉತ್ತಪ್ಪ ಏನು ತಗೊಳ್ಳಿ. ಕೈ ಯಾಕೆ ಮಾಡಿರ್ತಾವಪ್ಪ ಪೊಲೀಸರು ನೋಡ. ಓಕೆ ಬೇಬಿ ಒಂದು ಕಿಸ್ ಕೊಡ್ತೀಯ ಚಿನ್ನ? ಪ್ಲೀಸ್ ಕೊಡೆ ಚಿನ್ನ. ಸರಿ, ಆದರೆ ನಾನು ಕಣ್ಣು ಮುಚ್ಕೊಳ್ತೀನಿ, ನೀನೇ ಕಿಸ್ ಕೊಡ್ಬೇಕು ನನಗೆ. ಆಯ್ತು, ಓಕೆ. ಉಪ್ನೆ ಅಟ್ಟಿಗೆ ಅಂತ ತಿಂತೀನಿ ನೀರು ಕೆಪ್ಸಾಕ್ ನಾನು ಸ್ವಾನಿಗೆನ ಮಾಡಿ ನಿನಗೆ ಯಾರು ಮನುಷ್ಯ ಅಂತಾರ? ಏ ಅಡ್ನಾಡಿ, ಮನಿ ಕಡೆ ಸ್ವಲ್ಪ ಚಿಂತೆ ಐತೆ ನಿನಗ? ನಮ್ ಕೂಡ ಮದ್ವೆ ಆದವ್ರಿಗೆ ನಾಲ್ಕು ಮಕ್ಳಾಗ್ಯಾವ. ಅವ್ರಿಗೆ ಮಾಡಾಕ ಏನ್ ಕೆಲ್ಸ ಇಲ್ಲ, ಅದಕ್ಕಾಗ್ಯಾವ. ನನಗೆ ನೀರು ಉಕ್ಕಿ ಯಾಕೆ ಕೆಪ್ಸಿದೆ ಅದನ್ನ ಹೇಳ ಮೊದಲ. ಮೆಂಬರ್ ಮಾವಾರ ನಿಂಗೆ ಕರೆಯಾಗ ಕಳ್ಸಾರ, ಇವತ್ತೇನೋ ಎಲೆಕ್ಷನ್ ಎಣಿಕೆ ಐತಂತಲ್ಲ. ಆತು ಬರ್ತಾನ ನಡಿ. ನೀನ್ ಕರ್ಕೊಂಡು ಹೋಗಕ್ಕೆ ನೀನ್ ನನ್ ಕೂಡ ಬರ್ಬೇಕೀಗ. ಕರ್ಕೊಂಡು ಹೋಗೋ ಮಾರ, ಕರ್ಕೊಂಡು ಹೋಗ. ಬಾಯೆಲ್ಲ ಬಾಯಿ ಹುಟ್ಟಲ್ಲ ನೀನ್ ಹೆಂತಿದ ಕರ್ಕೊಂಡು ನಡಿ ಅತ್ತಾಗ. ರೂಪಾಯಿ ಅಣ್ಣ, ಈ ಊರಾಗ ಕಂಡು ನೀವ್ ಮಲ್ಕೊಳ್ಳೋದಲ್ದನ ನಿನ್ ಕೂಡ ಇವನು ಜೋಡ್ ಮಾಡ್ಕೊಂಡಿ ಏನ? ಏನ್ ಗಂಟು ಬಿತ್ತಿಡಿಯಪ್ಪ ಇವ ನಾಯಿ ಹಂಗ. ಸುಮ್ಮನೆ ನಮ್ಮ ಅಪ್ಪ ನಮ್ಮ ಅವ್ವನ ಮಾತು ಕೇಳಿದ್ರೆ ಶಾನೆ ಹಾಕಿದ್ನ್ಯಾನ. ನಡಿ ನಡಿ ಹೋಗು, ನಡಿ ನಡಿ ಬಾಗೋಣ. ನಾವೆಲ್ಲ ಮೆಜ್ಜೆ ಆಗಿಟ್ಬಿಟ್ರು ನೋಡಿ ಬಂದು ಗಂಡ ಹೆಂಡ್ತಿ ನೋಡಿ. ನಮ್ಮ ಅಪ್ಪ ನಾವು ಮಾತಾ ಕೇಳ್ದಾನ, ನೀ ಯಾಕೆ ಪತ್ರ ನನಗ ನನಗ ಪತ್ರ ನೀನು ಒಂದ ಗುದ್ದಿನ ಅಂದ್ರ 3 ಸರಿ ನೀರ್ ಬೇಡ್ತೀನಿ ನಾವು. ನಿನ್ನ ಯಾಕೆ ಜಲಂದಾಗ ಕರ್ಮ ಮಾಡಿದ್ನಿ ಏನ? ಈ ಜಲಂದಾಗಿ ಎಮ್ಮಾರಿ ಅಂತ ಹೆಣ್ಣ ಗಂಟು ಬಿದ್ದತ್ ನನಗ. ಏನದ ಒಟ್ಟಗುಟ ಆಗ್ತಿಲ್ಲ ಏನ? ನಿನ್ನ ಈ ಓನ್ಯಾಗ ಹೊಡೆದ ನನ್ನ ಮರ್ಯಾದ ನಾನ ಕಳ್ಕೊಂತಾನೆ. ಬ್ಯಾಡ, ನಡಿ ಮನಿಗೆ ಹೋಗುನ. ನಮ್ಮಪ್ಪ ನಮ್ಮವನ್ ಮಾತು ಕೇಳಿ ಸಾಲಿ ಕಲ್ತಿದ್ರ ನಾನು ದೊಡ್ಡ ಪೊಲೀಸ್ ಹಾಕಿದ್ದೆ. ನಡಿ ನಡಿ ಗೊತ್ತೈತಿ. ಮೊದ್ಲ ಕನ್ನಡ ಮಕ ನೋಡ್ಕೊ, ಒಳಗ್ ಡಬ್ರಿ ಆಗೈತಿ. ಪೊಲೀಸ್ ನಿನ್ನ ಮಕ ಚಂದ ಐತಿ, ಒಳಗ್ ಗಡಿಗೆ ಆಗೈತಿ. ನಿನ್ನ ಮದುವೆ ಆಗಿದ್ದೆ ನಾನು ದೊಡ್ಡ ತಪ್ಪಾಗೈತಿ. ನಿನ್ನ ಮದುವೆ ಆಗಿದ್ದಕ್ಕೆ ನೋಡ ನನ್ನ ಮನೆ ದೊಡ್ಡ ಮನೆ ಆದಂಗ. ನಿನ್ನಂತ ಮೂಳ ನಿನಗ ನನ್ ಬಿಟ್ರೆ ಬೇರೆ ಯಾವ ಹೆಣ್ಣ ಸಿಗ್ತಿರ್ಲಿಲ್ಲ. ಹೋಗೋ ಮೊದ್ ಮೆಂಬರ್ ಬೆಟ್ಟಾಗ್ ಬಾ. ಹೋಗ ಆ ಮೆಂಬರ್ ಮನೆಗೆ ಹೋಗ್ಬೇಕ.
ಮೆಂಬರಿಂದ ಗೊತ್ತೈತ್ರಿ. ಮೊನ್ನೆ ಅಲ್ಲಿ ಒಂದು ತೋಟ ಮಾಡ್ಕೊಂಡು ಬಂದಿದ್ರೆ ಎಲ್ಲಿಟ್ಟಾರ ಏನು ಅದನ್ನು ಗೊತ್ತಾವ ನನಗೆ. ಪೂಜೆ ಮಾಡ್ತಾನೆ ನಿನ್ನ ಪೂಜೆ ಮಾಡಾಕಂತ 3 ನಿಮಿಷ ಆತ್ ನಿನ್ ಫೋಟೋ ತಂದೈತೆ ನೋಡ. ನಿನ್ನ ಫೋಟೋ ಗೂಟ ಈಗ ಮಾಲಿ ತಂದಿದ್ ನೀನ್ ಮಾಲಿನ ನೀ ಹೆಂಗ ಮಕ್ಕೊಂಡಿಲ್ಲ ಹಂಗ ಇದು ಮಕ್ಕೊಂಡ ಬಿಡತಿ. ಕೈ ಮುಕ್ಕೊಂಡು ನಿಂತ ನೋಡ ಅಷ್ಟಂದ. ಈ ಮಾಲಿ ಹಾಕಿಸ್ಕೊಳಕಿದ್ರಿ ಯೋಗ್ಯತಿರಲಿ ನನಗೆ. ಯಾರು ಊಟ ಹಾಕಕ್ ಹೋಗಬಾರ್ದು ಅಂದಿದ್ದಿಲ್ಲ, ಹಂಗ ಮಾಡ್ಯಾರ. ನೀ ಎಲ್ಲಿ ಹೋಗ್ಬಿಟ್ಟಿನಿ ಈಗ. ಅದಕ್ಕೆ ಇದು ಸರಿಪ ಇದನ್ನ ಕಡ್ಡಿ ಕುಕ್ಮ ಹಚ್ಚೋದು ಬೇಡ ನಿನಗೆ, ಅದು ಪುಟ್ಟಾಕತ್ತಿ. ಕಡ್ಡಿ ಪುಟ್ಟಿಗೆ ಉದನ್ ಕಡ್ಡಿನೂ ಹಚ್ಚಂಗಿಲ್ಲ ನಿನಗೆ. ಊಟ ಬೆಳಗು ನಾವು. ಕೈ ಮುಕ್ಕೊಂಡಂತ ನಾನು ಕೈ ಮುಕ್ಕೊಂಡು ಮೆಂಬರ ನಿನ್ನ ಕ್ವಾನ ಏನೈತಿಲ್ಲ ಕೆರ್ಯಾಗ ಮಕ್ಕೊಂತತಿ. ನಮ್ ಜಗದೀಶ ನನ್ ಚಿರತಿ ಗೆದ್ದಿತೈತಿ ನೋಡ. ಬದ್ನಿಕಾಯಿ ಗೆಲ್ತೈತಿ. ನಮ್ ಮೆಂಬರ್ ಹವಾ ಊರ್ ತುಂಬ ಭಾಳ ಐತಿ. ನಮ್ ಮೆಂಬರ್ ಗೆಲ್ತಾರ ನೋಡ್ತಿರು. 100 ಓಟ್ಗಿಂತ ಜಾಸ್ತಿ ಗೆಲ್ತಾರ ನೋಡ. 100 ಓಟ? ನಿಮಗೆ 3 ಓಟ್ ಬೀಳಂಗಿಲ್ಲ, 100 ಓಟ್ ಬೀಳಂಗಿಲ್ಲ. ನೋಡ್ತೀರ ಅವನ ಮನೆಗೆ ಹೋಗಿ ಒಳಗೆ ಬರ್ತಾನೆ, ಎಂತ ಸುದ್ದಿ ತರ್ತಾನಂತ ನೋಡ್ರಿ, ನೋಡ್ಕೊಂತೀರ. ಯಾಕೆ ತಲೆ ಕಟ್ಕೊಂತೀರಿ? ಈ ಸಲ ನೀವು ಸೋತ್ರವನ್ನು ಮುಂದೆ ನೀವು ಗೆದ್ದಿದ್ದೀರಿ. ಅವರು ಜಗನ್ ಸಣ್ಣ ಬಂದಾರ ಯಾಕೆ ಬರೋಲ್ಲ, ಮುಂದೆ ಗ್ಯಾರಂಟಿ ನಿಮ್ಗೆ ಹಾಕತ್ತೀರಿ. ಅಂದ್ರೆ ಏನು ನಾ ಸೋಲ್ತಾನ? ಎಲ್ಲಿ ಕರಿಬಾಯಿ ಹಾಕಿ ಹೋಮಾರ ಹೋಗಿ ಕೊಡ್ರ ಬಾಡಿ ಚೆನ್ನಾಗಿ ಪೇಪರ್ ಓದ್ತಾನೆ. ಅದೇ ಪುರ ನನಗೆ ಹೆಚ್ಚಾಗೈತಿ, ನಂದೆಲ್ಲಿ ಇಡ್ಲಿ ಅಂತೇಳಿ ನಾಂದ್ರ ಗಿಡಕ್ಕೆ ಬಂದೆ. ರಿಸಲ್ಟ್ ಒಂದು ಏನಾಗ್ತೈತಿ ಏನು ಊರಾಗ ಜಗದ್ಯಾಂದೊಂದು ಹವಾ ಭಾಳ ಆಗೈತಿ. ನೀವು ನೋಡಿದ್ರೆ ನನ್ನ ತಲೆ ಕೆಡ್ಸಾಕತ್ತ. ಹಲೋ, ಏನಾತವ ರಿಸಲ್ಟ್ ಅದ? ಇನ್ನ ಕೌಂಟಿಂಗ್ ಸ್ಟಾರ್ಟ್ ಆಗಿಲ್ಲ. ಸರಿ, ಸ್ಟಾರ್ಟ್ ಆದ ನಂತರ ಫೋನ್ ಮಾಡು. ಇಡ್ಲಿ. ಏನು ರೊಕ್ಕ ಕೊಡ್ರಿ, ಒಂದಿವ್ಸ ಪಟಾಕ್ಷಿ ಮಾಲಿ ಗುಲಾಲ್ ತೊಗೊಂಬರ್ತೀವಿ. ಬಡೀರ್ಲಿ, ಅಷ್ಟ್ಯಾಕೆ ಅವಸರ ಮಾಡತ್ರಿ? ಇನ್ನ ರಿಸಲ್ಟ್ ಅರ ಬರಲಿ. ಇನ್ನ ಎಣಿಕಿನ ಸ್ಟಾರ್ಟ್ ಆಗಿಲ್ಲ ಅಂತ. ನಾನು ನೌಲ್ಗುಂದಕ್ಕೆ ಒಬ್ಬ ಹುಡುಗನ ಪಟಾಕ್ಷಿ ತರಕ ಕಳಿಸೇನಿ. ಗೆದ್ರ ಪಟಾಕ್ಷಿ ತೊಗೊಂಡ್ ಬಾ ಅಂತ ಹೇಳು, ಬಿದ್ರ ಅಲ್ಲೇ ಬಳ್ಳೊಳ್ಳಿ ಚುಮ್ಮರಿ ತಂದದ 4 ದಿವಸ ಅಡ್ಡಾಡಿ ಬರಲಿ. ಅಂದ್ರ ನಿಮಗೂ ಗೆಲ್ಲೋದು ಡೌಟ್ ಐತೆ ಅನ್ನಂಗ ಆತ್ರಿ. ಡೌಟ್ ಅಲ್ಲಲ್ಲಿ, ಆದ್ರೂ ಅವನವನು ಹೇಳಾಕ ಬರಂಗಿಲ್ಲ. ಜೇರ್ಗರ್ತ ನಾ ಗೆದ್ನಂದ್ರ ಜಗದ್ಯಾನ ಮನಿ ಮುಂದೆ ಪಟಾಕ್ಷಿ ಹಚ್ರಿ, ಅದ್ರೊಳಗೆ ಒಂದು 4 ಸರ ಜಗದ್ಯಾನ ಮನಿ ಒಳಗೂ ಹೋಗಿರಿ, ಹುರ್ಕೊಂಡು ಸಾಯ್ಲಿ. ಅವ ಗೆದ್ದ ನಿಮ್ಗೆ ಹಂಗೆ ಮಾಡಿದ್ರ?
ಈಗ ನೀವು 3 ಮಂದಿ ಊರಾಗ ನಡ್ರಿ, ರಿಸಲ್ಟ್ ಏನಾಗ್ತೈತಿ ನೋಡ್ಕೊಂಡ ನಾ ಊರಾಗ ಬರ್ತೇನೆ. ನಡ್ರಿ ನೀವು. ಏ ಮಂಜ, ಅಲ್ಲೋ ನೀ ಏನಿದೇನು ರಾಯಲ್ ಮುಸ್ಕ್ ಹಾಕಿದೆ? ಇಲ್ಲಿ ಬಿಡ್ರಿ, ಬಿಸಿಲು ಭಾಳ ಐತ್ರಿ, ಅದ್ರ ಸಂಬಂಧ ಹಾಕೊಂಡಿದ್ದೆ. ಹೌದಾ? ಆತವ್ರು ಬರ್ತೇವೆ, ಭರ್ಜರಿ ಮಾಡೋಣ್ರಿ ಅದನ್ನ. ನಿಂದ್ರಾಕ್ ಬರುವಂತ ಬರ್ತೀರಿ ಮಾಡ್ತಾರೆ. ಹಲೋ ಹಲೋ, ಮೈಕ್ ಟೆಸ್ಟಿಂಗ್. ಸಾರ್ವಜನಿಕರಲ್ಲಿ ವಿನಂತಿ, ದಯವಿಟ್ಟು ಶಾಂತತೆಯಿಂದ ವರ್ತಿಸಬೇಕೆಂದು ತಮ್ಮಲ್ಲಿ ವಿನಂತಿ. ಅಂತಾಪುರ ಮತಕ್ಷೇತ್ರದ ಮತ ಎಣಿಕೆ ಪ್ರಾರಂಭವಾಗಲಿದ್ದು, ಏಜೆಂಟರು ಎಣಿಕಾ ಕೊಠಡಿಗೆ ಬರಬೇಕು. ಅಂತಾಪುರ ಮತಕ್ಷೇತ್ರದ ಎಣಿಕೆ ಪ್ರಾರಂಭವಾಗಿದ್ದು, ಮೈಲಾರಿ ಗೋಕುಲ್ ಅವರ ಕೋಣ ಮತ್ತು ಜಗದೀಶ್ ಮುಖಿ ಅವರ ಚಿರತೆ ಸಮಾನ ಮತಗಳಿಂದ ಮುನ್ನುಗ್ಗುತ್ತಿವೆ. ಅಂತಾಪುರ ಮತಕ್ಷೇತ್ರದ ಎಣಿಕೆಯು 8ನೇ ಸುತ್ತಿನವರೆಗೂ ಮುಗಿದಿದ್ದು, ಜಗದೀಶ್ ಮುಖಿ ಅವರ ಚಿರತೆ ಮೈಲಾರಿ ಗೋಕುಲ್ ಅವರ ಕೋಣದಿಂದ ಹಿಂದೆ ಬಿದ್ದಿದೆ. ಈಗ ಅಂತಾಪುರದ 14ನೇ ಸುತ್ತಿನ ಎಣಿಕೆ ಆಗಿದ್ದು, ಕೋಣ ಚಿರತೆಗಿಂತ ಮುನ್ನಡೆ ಸಾಧಿಸಿದೆ. ಇನ್ನು ಕೊನೆಯ ಸುತ್ತಿನ ಎಣಿಕೆ ಬಾಕಿ ಉಳಿದಿದೆ. ಅಂತಾಪುರ ಮತಕ್ಷೇತ್ರದ ಎಣಿಕೆ ಪೂರ್ಣಗೊಂಡಿದ್ದು, ಚಿರತೆ ಮತ್ತು ಕೋಣದ ನಡುವೆ ಭಾರೀ ಪೈಪೋಟಿ ಉಂಟಾಗಿ ಚಿರತೆಯ ಮುಂದೆ ಕೋಣ 420 ಮತಗಳನ್ನು ಪಡೆದು